ಅಪ್ಪ ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಇವಾಗ ಬೆಂಗಳೂರಿನ ಸಿಂಗಾಪುರ್ ಸೈಕಲ್ ಜರ್ನಿ ಶುರು ಮಾಡಿ ಎಷ್ಟೊಂದು ದಿವಸ ಆಗಿದೆ ಮರ್ತೋಗಿದೆ. ಕಾಂಬೋಡಿಯಾದಲ್ಲಿ ಇದು ನಂದು ಏಳನೇ ದಿವಸ. ನಿನ್ನೆ ರಾತ್ರಿ ಮಾಡಿದ ಊಟ ಇದೆ. ಊಟ ಮಾಡಿಕೊಂಡು ಮುಂದೆ ಹೋಗ್ಬೇಕು. ಇಲ್ಲೇ ಒಂದು ಪಕೋಡದಲ್ಲಿ ಉಳ್ಕೊಂಡಿದ್ದೆ ರಾತ್ರಿ. ಗುರು ಇಲ್ಲಿ ದಾರಿಲಿ ಹೋಗ್ತಾಯಿದ್ದೆ, ನೀರಲ್ಲಿ ಹಣ್ಣು ಕಂಡು ತಗೊಳ್ಳೋಣ ಅಂದರೆ ಇಷ್ಟಕ್ಕೆ 80 ರೂಪಾಯಿ ತೊಗೊಂಡ್ರು. ಇರಲಿ ಅವಕ್ಕ ಚೆನ್ನಾಗಿರಲಿ. ಇಲ್ಲಿ ಹಣ್ಣುಗಳೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನೋಡ್ತಾ ಇರ್ಬೋದು, ಇಲ್ಲಿ ಕಪ್ಪೆ ಚಿಪ್ಪಿಗೆ ಉಪಕಾರ ಹಾಕಿದ್ದಾರೆ. ಅದರೊಳಗೆ ಕಪ್ಪೆ ಚಿಪ್ಪಲ್ಲಿ ಜೀವಿ ಇರುತ್ತಲ್ಲ, ಆ ಜೀವಿ ಹುರಿದಿದ್ದಾರೋ ಬೇಯಿಸಿದಾರೋ ಗೊತ್ತಿಲ್ಲ, ಉಪಕಾರ ಹಾಕೋರೆ. ಅದ್ರ ಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಅದೆಲ್ಲ ಹಾಕ್ಕೊಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಇದು ಚಟ್ನಿ ರೆಗ್ಯುಲರ್ಗೆ ಎಲ್ಲ ಕಡೆ ತಿಂತಿದ್ನಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ಲಿಕ್ವಿಡ್ ಅದು ಹಾಕಿರ್ತಾರೆ. ಸೊ ಅದೆಲ್ಲ ಸೇರಿಸ್ಬಿಟ್ಟು ಅಲ್ಲಿ ಪ್ಯಾಕ್ ಮಾಡಿರ್ತಾರೆ ನೋಡಿ. ಇದೆಲ್ಲ ಜನ ತಿಂತಾರೆ ಇಲ್ಲಿ. ನಾನಂತೂ ಟ್ರೈ ಮಾಡಲ್ಲ. ಒಂದು ಕಬ್ನಲ್ಲಿ ಹಾಕ್ಸ್ತಿದ್ದೀನಿ, ಸಿಕ್ಕಾಪಟ್ಟೆ ಬಾಯಿ ಇರಿಸಿದೆ. ಅಣ್ಣ ಕುತ್ಕೊಳ್ಳೋಕೆ ಸೇರಿಕೊಟ್ರು, ಇದೊಂದು ಖುಷಿ ವಿಚಾರ. ನೋಡಿ ಕಪ್ಪೆ ಚಿಪ್ನ ಹೆಂಗೆ ಓಪನ್ ಮಾಡ್ತವ್ರು ಅಣ್ಣ. ಓಪನ್ ಮಾಡಿದ್ರು ಒಳಗಡೆ ಇರೋದನ್ನ ಹೆಂಗೆ ತಿಂತಾರೆ ಅಂತ ನೋಡ್ತಾ ಇದ್ದೀನಿ. ಒಡೆ 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 ಒಡೆ. ಇಲ್ಲೊಂದು ದೊಡ್ಡ ಮಾಲ್ ಇದೆ, A1 ಮಾಲ್ ಅಂತ. ಇಲ್ಲಿ ಡಿಕತ್ಲಾನ್ ಇದೆ. ಒಂದು ಹೆಡ್ ಲ್ಯಾಂಪ್ ತೊಗೋಬೇಕಿತ್ತು ನಾನು, ಅದಕ್ಕೆ ಹೋಗ್ತಾ ಇದ್ದೀನಿ. ಡಿಕತ್ಲಾನ್ ಹಲೋ, ಡಿಕತ್ಲಾನ್ ಸೈಕಲ್ ಸ್ಪೋರ್ಟ್ಸ್ ಡಿಕತ್ಲಾನ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿಕತ್ಲಾನಲ್ಲಿ ನೋಡಿ ಹೆಂಗಿದಾವೆ ಟೆಂಟು. ಇದ್ರ ಬೆಲೆ ಸುಮಾರು $16 ಇದೆ. $1350 ಆಗುತ್ತೆ. ತಗೊಳ್ಳೇಬೇಕು, ಯಾಕಂದರೆ ಕ್ಯಾಂಪಿಂಗ್ ಮಾಡುವಾಗ ಸರಿ ಹೋಗಲ್ಲ. ಇದೊಂದು ಚೆನ್ನಾಗಿದೆ ಬ್ಯಾಗು, ಸೊಂಟಕ್ಕೆ ಬೇಕಿತ್ತು. ಇದನ್ನೊಂದು ತಗೊಂಡೆ. ಯಾಕಂದರೆ ಚಿಕ್ಕ ಪುಟ್ಟ ವಸ್ತುಗಳನ್ನ ಅಗಲೆಲ್ಲ ಒಳಗಿಟ್ಟು ಹೊರಗೆ ತೆಗಿಬೇಕು ಅಂದರೆ ಗಜಿಬಿಜಿ ಆಗ್ತಿತ್ತು. ಇನ್ಮೇಲೆ ಹಂಗಾಗಲ್ಲ. ಆಯ್ತಪ್ಪ, 1,10,700 ರಿಯಲ್ನ ಕೊಟ್ಟೆ. ನನ್ನ ಹತ್ರ ಗ್ಯಾಸ್ ಇತ್ತಲ್ಲ. ಹಲೋ, ಇದ್ರೊಳಗೆ ತುಂಬಿಕೊಡಿ. ನೋ, ಕಡಿಮೆ ತುಂಬಿದೆ ಇದ್ರೊಳಗೆ. ನನಗೆ ವೀಸಾ ಬಂತು, ನೋಡ್ತಾ ಇರ್ಬೋದು. ಇದೇ ಲಾವೋಸ್ ವೀಸಾ. ಖುಷಿ ಆಗ್ತಿದೆ, ಲಾವೋಸ್ ವೀಸಾ ಬಂದಿರೋದು ಬೇಗ ಬಂತು. ಬಟ್ ಆದರೆ $50 ಇಸ್ಕೊಂಡ್ರಪ್ಪ, ಅದೇ ನನಗೆ ಡೌಟು. $50 ಫೀಸ್ ಇತ್ತು, ಇವರೇ ಸುಮ್ಮನೆ ಇಸ್ಕೊಂಡ್ರು ಅಂತ ಗೊತ್ತಾಗಿಲ್ಲ. $40 ಅಂತ ನೋಡಿದ್ದೆ ನಾನು ಆನ್ಲೈನಲ್ಲಿ, ಬಟ್ $50 ಕಿತ್ಕೊಂಡ್ರು. ಕೊಡಿ ಬಸ್. ಮನಿ ನೋಡಿ, ಬಳೆಕಾಯ್ದು ಬಜ್ಜಿ ಹಾಕ್ತವ್ರೆ. ಹೌ ಮಚ್? 1,000. ಹಾಂ, 1,000 ರೂಪಾಯಿ ಕೊಡಿ ಅಂತಿದ್ದೀನಿ. 1,000ಕ್ಕೆ ಎಷ್ಟು ಕೊಡ್ತಾರೆ ನೋಡ್ಬೇಕು. ಅಂದರೆ 1,000 ರೂಪಾಯಿ ಅಲ್ಲ, ಒಂದು 25 ರೂಪಾಯಿ. ನೋಡೋಕೆ ಒಂಥರ ಹೋಳಿಗೆ ಇದ್ದಂಗೆ ಇದೆ ನೋಡಿ, ಕರ್ಜಿಕಾಯಿ. ಅಕುನ್ ಚೆನ್ನಾದವ. ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಹೇಗೆ ಒಳನಾಡು ಜಲಸಾರಿಗೆ ತುಂಬ ಇಂಪಾರ್ಟೆನ್ಸ್ ಆಗುತ್ತೋ, ಅದೇ ಥರ ಇಲ್ಲೂ ಕೂಡ, ಈ ದೇಶದಲ್ಲೂ ಕೂಡ ಒಳನಾಡು ಜಲಸಾರಿಗೆ ತುಂಬ ಇಂಪಾರ್ಟೆಂಟು, ಆಯಿತಾ. ಇದು ಟೋನ್ಲೆ ಅನ್ನೋ ಒಂದು ನದಿ. ಇದರಿಂದ ಆಚೆ ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಾವಲ್ಲ, ಅದ್ರ ಪಕ್ಕಕ್ಕೆ ಇನ್ನೊಂದು ನದಿ ಇದೆ, ಅದು ಮೆಕಾಂಗೋ. ಅದು ತುಂಬ ದೊಡ್ಡ ನದಿ, ಲಾವೋಸಿಂದ ಬರುತ್ತೆ ಅಂತ ಹೇಳಿದ್ನಲ್ಲ ಇದಕ್ಕಿಂತ ಹಿಂದಿನ ವೀಡಿಯೋದಲ್ಲಿ. ಸೊ ಆ ನದಿ ಈ ನದಿ ಎರಡೂ ಹೋಗಿ ಅಲ್ಲಿ ಕೂಡುತ್ತೆ, ಮುಂದೆ ಇಲ್ಲೇ ಕೂಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ. ಇಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಮಾಡೋಕ್ಕೆಲ್ಲ ಬೋಟ್ಗಳಲ್ಲೆಲ್ಲ ಪಾರ್ಟಿಗೆ ಹೋಗ್ತಾರೆ, ಕ್ರೂಸಲ್ಲಿ. ಇದಕ್ಕೆಲ್ಲ ಟಿಕೆಟ್ ಇರುತ್ತೆ. ಎಣ್ಣೆ ಹೊಡೆದು ಮಜಾ ಮಾಡೋರು ಹೋಗ್ಬೋದು. ನಾವು ಸಿಟಿನ ಆಚೆ ಹೋಗ್ತಿದ್ವಿ. ಬಟ್ ಈ ವಿಷಯ ಹೇಳಬೇಕಿತ್ತು, ಯಾಕಂದರೆ ಈ ನದಿಯ ಅಕ್ಕಪಕ್ಕದಲ್ಲಿ ಕಾಂಬೋಡಿಯಾದ ನಾಗರಿಕತೆ ತುಂಬ ವಿಕಸನ ಆಯಿತು. ಈ ನದಿ ಮತ್ತು ಪಕ್ಕದ ಇನ್ನೊಂದು ನದಿ ಇದೆಯಲ್ಲ, ಇವೆರಡು ನದಿಗಳಲ್ಲಿ ಈ ನಾಗರಿಕತೆ, ಈ ದೇಶದಲ್ಲಿ ನಾಗರಿಕತೆ ವಿಕಸನ ಆಯಿತು. ನಾಗರಿಕತೆ ವಿಕಸನ ಆಗಬೇಕು ಅಂದರೆ ಫಲವತ್ತಾದ ಭೂಮಿ ಇರಬೇಕು, ನೀರು ಇರಬೇಕು. ಅದು ಈ ನದಿಗಳಿಂದ ಸಿಗ್ತಾಯಿತ್ತು ಜನಗಳಿಗೆ. ನಂಗೆ ಗೊತ್ತಿಲ್ಲ ರಂಜಾನ್ ಮುಗ್ದಿದೆಯಾ ಇಲ್ವೋ ಅಂತ. ಇಲ್ಲೊಂದು ಮಸ್ಜಿದಲ್ಲಿ ಆಜಾನ್ಗೆ ಹೋಗ್ತಾ ಇದ್ದಾರೆ. ಫಸ್ಟ್ ಟೈಮ್ ಎವರ್ ಒಂದು ಮಸೀದಿಗೆ ಹೋಗಿ ನಾನು ಉಳ್ಕೊಳ್ಳೋಕೆ ಜಾಗ ಕೇಳ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಮಸೀದಿ ಒಳಗೆ ಹೋಗ್ತೀನಿ. ಇಲ್ಲಿ ಇಮಾಮ್ ಅಂತ ಇರ್ತಾರೆ, ಅವ್ರಿಗೆ ಮಾತಾಡಬೇಕು ಅನಿಸುತ್ತೆ. ನೋಡೋಣ, ಕೇಳ್ತೀನಿ ಒಂದ್ಸಲ ಇಮಾಮ್ ಅವ್ರಿಗೆ. You can wait until 7 o'clock. 7 o'clock? So then, where is Imam? Imam. Here? Sir, namaste. So can you tell him about myself? من India. India. يسافر إلى سنغافورة. mosque. There is another mosque. Okay.
في سحور وفي يعني ممكن يتسحر معنا. How many kilometers? Okay. Thank you. By the way, what's your good name? What's your Supri. 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 No. Okay. I think it sounds like Khmer name, right? It don't sounds like a Islam name. It sounds like a Khmer name. Not my name. Yes? The same. Okay. ಇಲ್ಲಪ್ಪ ಹುಡುಗ ಚಿಕ್ಕ ಕರ್ಕೊಂಡು ಹೋಗ್ತೇನೆ. ಐ ಥಿಂಕ್ ಈ ಏರಿಯಾ ಫುಲ್ ಮುಸ್ಲಿಮ್ಸ್ ಇದ್ದಾರೆ ಅನ್ಸುತ್ತೆ. ಏನೋ ಹೊಸ ಎಕ್ಸ್ಪೀರಿಯೆನ್ಸ್ ಇದು ಒಂಥರ, ನೋಡೋಣ ಏನಾಗುತ್ತೆ ಅಂತ. ಇದೇ ನೋಡ್ರಿ ದೊಡ್ಡ ಮಸೀದಿ ಗುರು ಇದು. ನಾನೆಲ್ಲ ಕಡಿಮೆ ಜನ ಅವ್ರೆ ಅಂದರೆ ಜಾಸ್ತಿ ಜನ ಇದ್ದಂಗಿದ್ದಾರೆ ಇಲ್ಲಿ. Currently I am traveling from India to Singapore by bicycle. Yes, I have a tent. Yes. I wanted to stay here for one night. Okay? Yes. And I'll cook food. You will ride. Huh? Can you ride? What? Can you ride? You ride. Rice. Okay. ಊಟ ಮಾಡೋದಂತ ಕೇಳ್ತಾರೆ. Okay. I came from Vietnam, India, Vietnam, Cambodia. Bicycle, yes. Bicycle. Yes, bicycle. Vietnam, India. Vietnam, India. Yes. You my con. What's your good name? Name? Yes. Mohammed Saleh. Muhammad Saleh. Yes. Okay. So, yeah. What is My name And you? Sudarshan. Sudarshan? What is religion? Huh? Religion. Religion. Yes. No. Islamic. No Islamic. No Islam. No Islam. Alhamdulillah. In India, it's, you can say Hinduism. Hindu. Hindu. Alhamdulillah. You con Hindu. India Japan Hindu. Can you eat rice? Okay, I'll eat rice. And I want to take bath first. I want to take bath. Allah. And people who follow Islam, they believe in Allah. I know about Islam. In Islam, people in the Cambodia. Very less. In Cambodia, Muslim. Okay. Akun. Okay. ಎಲ್ಲ ಊಟ ಮಾಡ್ತಿದ್ದಾರೆ, ನನಗೂ ಕರೀತಾರೆ ಊಟ ಮಾಡೋಕ್ಕೆ. ನಾನೇ ಮಾಡ್ಕೋಬೇಕು ಅಂತಿದ್ದೆ ಊಟನ. ಓಕೆ, ರೈಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಅನ್ನ ಯಾವ ಥರ ಇದೆ ಅಂದರೆ ಅನ್ನದ ಥರನೇ ಇಲ್ಲ. ನೋಡ್ತಾ ಇರ್ಬೋದು, ಅನ್ನ ಫುಲ್ ಸೀದೋಗ್ಬಿಟ್ಟಿದೆ ಕೆಳಗೆ. ಅದಕ್ಕೆ ಚೂರು ಖಾರ ಹಾಕ್ಕೊಂಡು ತಿನ್ನಬೇಕು. ಇದು ಸೋಯಾ ಸಾಸ್ ಅನ್ಸುತ್ತೆ. ಅನ್ನ ಊಟ ಮಾಡೋದು ಹೆಂಗೋ ಅಥವಾ ಫುಲ್ ಕಾಳೆಗತ್ತ ಗೊತ್ತಾಗ್ತಿಲ್ಲ. ಅಕುನ್ What's your name? Muhammad Saleh bin Abdullah. Muhammad Saleh. Saleh. What's his name? Musa. Musa. Muhammad Ali. Muhammad Ali. Hussein. Abdul Khaidiat. Khaidiak. Okay. Teacher in school, Arabia. Yes. So there is a school. No, the school. In the school. Oh, this is a school. Yes. Nice. Masjid. This is masjid. Yes. Okay. ಇದರಲ್ಲೇನೋ ಮಾಂಸ ಇದೆ ಗುರು. ತಿನ್ನಕ್ಕಾಗುತ್ತೆ ಅಲ್ವಾ ಗೊತ್ತಿಲ್ಲ. ತಿನ್ನಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದು ಏನಾರ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಇದನ್ನೇ ತಿನ್ನಬೇಕು. ಇದು ಅನ್ನ ಫುಲ್ ಸೀದೋಗಿರೋದು ಕೆಳಗೆ ನೋಡಿ, ಗೊತ್ತಿದೆ ಅನ್ನ ಫುಲ್ ಕೆಳಗೆ. ಅಕ್ಕೂನ್ ಏನೋ ಮಾಂಸದ ತುಂಡು ಹಾಕ್ಕೊಟ್ಟವ್ರೆ, ಏನೋ ನಂಗೆ ಗೊತ್ತಾಗ್ತಿಲ್ಲ. ಟೇಸ್ಟ್ ಚೆನ್ನಾಗಿದೆ ಗುರು, ಮಸಾಲೆ ಟೇಸ್ಟ್ ಎಲ್ಲ ಬರ್ತಿದೆ.
ನೋಡಿ ಇದು ಹಳದಿ ಕಲರ್ ಇದೆಯಲ್ಲ ಅದು ಹಲಸಿನೆಲ್ಲ ಹಾಕೋರೆ. ನನಗೊಂದು ಅರ್ಥ ಆಗ್ತಿಲ್ಲ, ಅದಕ್ಕೆ ಮಜ್ಜಿಗೆನ ಏನೋ ಹಾಕಿದ್ದಂಗೆ ಇದ್ದಾರೆ, ಮೊಸರು ಏನೋ ಹಾಕಿದ್ದಂಗೆ ಇದ್ದಾರೆ, ಅದಕ್ಕೆ ಇದ್ರ ಕಲರ್ ಈ ಥರ ಚೇಂಜ್ ಆಗಿದೆ. ಚೆನ್ನಾಗಿದೆ. ಅಲ್ಲಿ ನಿಂತಿದ್ರಲ್ಲ ಅವರೇ ಹೇಳ್ತಿದ್ದಾರೆಲ್ಲ. ನಾನು ಮೊದಲನೇ ಸಲ ಮಸೀದಿ ಒಳಗೆ ಬಂದಿದ್ದೆಲ್ಲ ನೋಡ್ತಿರೋದು. ಇದು ಒಳಗೇನಿದೆ ಅಂತ ನೋಡೋಣ. ಅವರೆಲ್ಲ ಇನ್ನೂ ನಮಾಜ್ ಮುಗಿಸಿಲ್ಲ ಅನಿಸುತ್ತೆ, ಈಗ ಮುಗಿಸಿದ್ರ. ಇಷ್ಟೇ ಇರೋದು, ಇಲ್ಲೇನೂ ಇಲ್ಲ. ಮೇಲೊಬ್ರು ಕೂತ್ಕೊಳ್ಳೋಕೆ ಜಾಗ ಇದೆ, ಅಷ್ಟು ಬಿಟ್ಟರೆ ಬೇರೇನಿಲ್ಲ ಇಲ್ಲಿ. ಇದು ಕುರಾನ್ ಅನಿಸುತ್ತೆ ನನ್ನ ಪ್ರಕಾರ. ಮಣಿ ಇಟ್ಟಿದ್ದಾರೆ ನೋಡಿ ಕೆಳಗಡೆ, ಮಣಿಗಳನ್ನೆಲ್ಲ ಇಟ್ಟವ್ರೆ. ಇದನ್ನು ಓಪನ್ ಮಾಡಬೇಕೋ ಬೇಡ ಅದು ನಂಗೆ ಗೊತ್ತಾಗ್ತಿಲ್ಲ. ಇದು ಕುರಾನ್ ಪುಸ್ತಕ ಅನಿಸುತ್ತೆ ದೊಡ್ಡದು. ಇಲ್ಲಿ ನೋಡಿದ್ರೆ ಎಲ್ಲ ಟ್ರಾನ್ಸ್ಲೇಟೆಡ್ ಕಾಪಿನ ಒರಿಜಿನಲ್ ಅರೇಬಿಕಲ್ಲಿ ಇದಾವ ಗೊತ್ತಿಲ್ಲ. ದುವಾ ಅವಲ್ ತಹುನ್ ಅಂತ ಇದು ಅರೇಬಿಕಲ್ಲಿದೆ, ಮತ್ತು ಫುಲ್ ಅರೇಬಿಕಲ್ಲಿದೆ ಗುರು. ಇದು ಫುಲ್ ಅರೇಬಿಕಲ್ಲಿದೆ. ಇದು ಅರೇಬಿಕ್ ಮತ್ತು ಲೋಕಲ್ ಖಮೇರ್ ಎರಡೂ ಭಾಷೆನಲ್ಲಿದೆ. ಯಾವುದಾದ್ರೂ ಒಂದು ಧರ್ಮ ಜಾಸ್ತಿ ಪ್ರಚಾರ ಆಗಬೇಕು ಅಂದರೆ ಅಲ್ಲಿ ಜನ ಯಾವ ಭಾಷೆ ಮಾತಾಡ್ತಾರೋ ಅದೇ ಭಾಷೆಗೆ ಟ್ರಾನ್ಸ್ಲೇಟ್ ಆದರೆ ಮಾತ್ರ ಆ ಧರ್ಮ ಜಾಸ್ತಿ ಪ್ರಚಾರ ಆಗುತ್ತೆ, ಇಲ್ಲ ಅಂತಂದರೆ ಆಗಲ್ಲ. ನೋಡಿ ಆ್ಯಕ್ಚುಲಿ ಅವರಲ್ಲೇ ಕುತ್ಕೊಂಡ್ಬಿಟ್ಟು ಹೊಗೆ ಬಿಡ್ತಾವ್ರೆ. ಇದೆಲ್ಲ ತಂಬಾಕು ಸೇವನೆ ಇಸ್ಲಾಮಲ್ಲಿ ಅಲ್ಲ ಇದೆಯಲ್ಲ ನಂಗೆ ಗೊತ್ತಿಲ್ಲ. ನಂಗನ್ಸುತ್ತೆ ಇದೆಲ್ಲ ಹರಾಮ್ ಅಂತ ಕನ್ಸಿಡರ್ ಆಗಿರುತ್ತೆ. ಆದ್ರೂ ಇವೆಲ್ಲ ಹಂಗೆ ಹೊಡಿತಾವ್ರೆ ಹೊಗೆನ. ಆಸ್ತಿ ಇಲ್ಲಿ ನೋಡಿ, ಇಲ್ಲಿ ಇಲ್ಲೊಬ್ರು ಅವ್ರೆ ಮಾತಾಡೋ ಯಾಕೋ. ಹಾಯ್ ಹುಲಿ ನೋಡಿ, ಇವರು ಹೊಗೆ ಬಿಡ್ತಾರೆ. ಹಲೋ ಹಾಯ್. ಅಂದರೆ ಅದೇನೋ ನಂಗೆ ಗೊತ್ತಿಲ್ಲ, ಹೊಗೆ ಬಿಡೋದ್ರ ಬಗ್ಗೆ ನನ್ನ ಅಭಿಪ್ರಾಯ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅಂದರೆ ಅಭಿಪ್ರಾಯ ಹೇಳೋದಲ್ಲ, ನಂಗೆ ಗೊತ್ತಿಲ್ಲ ಅದೇನು ಅಂತ. ಇಸ್ಲಾಮಲ್ಲಿ ಅಲ್ಲೋ ಇದೆಯೋ ಅಲ್ವೋ ಅದು ನಂಗೆ ಗೊತ್ತಿಲ್ಲ. ಎಲ್ಲ ಚೆಲ್ಬಿಟ್ರಾ ಒಂದು ಬಿಡೋ. ಓಕೆ ಓಕೆ ಓಕೆ. ಇಲ್ಲಿ ಸರ 7:57 ಇನ್ನೂ ನಮಾಜ್ ನಡೀತಾ ಇದೆ. ನನಗಂತೂ ಫುಲ್ ನಿದ್ದೆ ಬರ್ತಿದೆ. ಅವರು ಮಲ್ಕೊಳ್ಳೋಕೆ ಕೇಳೋವರೆಗೂ ಕಾಯ್ಬೇಕು ಇವಾಗ. ಇಲ್ಲಿ ಸುತ್ತಾಡ್ತಿದ್ರಲ್ಲ ಈ ಮಕ್ಕಳನ್ನ ಪದೇ ಪದೇ ಕರ್ಕೊಂಡು ಒಳಗೆ ಬಿಡ್ತಾ ಇದ್ದಾರೆ. ಪಾಪ ಅವ್ರು ಮತ್ತೆ ಹೊರಗೆ ಬರ್ತಿದ್ದಾರೆ. ಪಾಪ ಅವ್ರಿಗೆ ಆರಾಮಾಗಿರೋಕ್ಕೆ ಇಷ್ಟ ಅನಿಸುತ್ತೆ. ಎಲ್ಲ ಕಡೆನೂ ಹಿಂಗೆ ಅಲ್ವ, ನಮ್ಮ ಮನೇಲಿ ನಮಗೆ ಪೂಜೆ ಮಾಡೋಕ್ಕೆ ಹೇಳಿದ್ರೆ ನಾವು ಪೂಜೆ ಮಾಡ್ತಿರಲಿಲ್ಲ. ಹಂಗೇನೆ ಈ ಮಕ್ಳು ಅನಿಸುತ್ತೆ. ಕೈನ್ ಕವರು ಟೆಂಟ್ ಕೆಳಗೆ ಹಾಸಕ್ಕಂತ ಕೊಟ್ಟಿರ್ತಾರೆ, ಅದನ್ನೇ ಹಾಸ್ಕೊಂಬಿಟ್ಟು ಮೇಲ್ಗಡೆ ಫ್ಯಾನ್ ತಿರುಗ್ತಿದೆ. ಫ್ಯಾನ್ ಸಿಕ್ಕರೆ ಸಾಕು, ಇಲ್ಲ ಅಷ್ಟೊಂದು ಶೆಕೆ ಇರುತ್ತಪ್ಪ. ಆರಾಮಾಗಿ ಮಲ್ಕೊಂಬಿಡ್ತೀನಿ, ಒಳ್ಳೆ ನಿದ್ದೆ ಮಾಡ್ತೀನಿ. ನಿದ್ದೆ ಬಂದಿದೆ ನನಗೆ. ಮತ್ತು ಬೆಳಗ್ಗೆದ್ದು ಹೋಗ್ಬೇಕು. ಬೆಳಗ್ಗೆದ್ದು ಜಾಸ್ತಿ ಸೈಕಲ್ ರೈಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹೆಲ್ಪ್ ಆಗುತ್ತೆ ಇವಾಗ ಬೇಗ ಮಾಡ್ಕೊಂಡ್ರೆ.